ಇವತ್ತು ವಿಧಾನಸೌಧ ಮುತ್ತಿಗೆ ಯತ್ನ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿ ಅವರು. ವಾಲ್ಮೀಕಿ ನಿಗಮ ವಿಚಾರದಲ್ಲಿ ಅವ್ಯವಹಾರ ಆಗಿರೋದನ್ನು ಖಂಡಿಸಿ ಸಿಎಂ ಅವರು ರಾಜೀನಾಮೆ ಕೊಡಬೇಕು ಅಂತ. ನೋಡಿ, ಈಗ ತನಿಖಾ ಸಂಸ್ಥೆಗಳು ತಮ್ಮ ಕೆಲಸ ತಾವು ಮಾಡ್ತಾ ಇದ್ದಾವೆ. ತನಿಖೆಯಲ್ಲಿ ಯಾರೇ ತಪ್ಪಿತಸ್ಥರಿದ್ರು, ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ರು, ಇವತ್ತು ತನಿಖಾ ವರದಿ ಆಧಾರದ ಮೇಲೆ ಕ್ರಮ ಆಗುತ್ತೆ. ನಮ್ಮ ಸರ್ಕಾರ ತತ್ಕ್ಷಣವೇ FIR ಹಾಕಿದೆ, ಬಂಧನ ಆಗಿದೆ, ರಿಕವರಿ ಆಗ್ತಾ ಇದೆ. ಇಷ್ಟೆಲ್ಲ ನಡೀತಾ ಇದ್ರು ವಿರೋಧ ಪಕ್ಷದವರಿಗೆ ಅವರಿಗೆ ಆತಂಕ ಇದೆ. ಅವ್ರ ಕಾರ್ಯಕಾಲದಲ್ಲಿ ಮಾಡಿದಂಥ ಹಗರಣಗಳೇನಿದಾವಲ್ಲ ಅವೆಲ್ಲ ಹೊರಗಡೆ ಬರಬಾರ್ದು ಅಂತೇಳಿ ಈ ರೀತಿಯ ನಾಟಕ ಆಡ್ತಾ ಇದ್ದಾರೆ. ಸಿಎಂ ಅವರು DCM ಅವರು ಹೆಸರು ಹೇಳಬೇಕು ಅಂತ ಇಡಿ ಅಧಿಕಾರಿಗಳು ಒತ್ತಡ ಆಗ್ತಾ ಇದ್ದಾರಂತೆ ಸರ್. ಇವತ್ತು ನಿಮ್ಮ ಸಚಿವರು ಸುದ್ದಿಗೋಷ್ಠಿ ಮಾಡಿ ಗಂಭೀರ ಆರೋಪ ಮಾಡಿದ್ದಾರೆ. ನೋಡಿ, ಇಡಿ, CBI ಮತ್ತೆ ಇನ್ಕಮ್ ಟ್ಯಾಕ್ಸ್ ಇವೆಲ್ಲವನ್ನು ದುರುಪಯೋಗ ಮಾಡ್ತಾ ಇರ್ತಕ್ಕಂಥದ್ದು ಸರ್ವೋಚ್ಚ ನ್ಯಾಯಾಲಯನೇ ಹೇಳ್ತಾ ಇದೆ. ಇದಕ್ಕಿಂತ ಹೆಚ್ಚಿನ ಏನಾದರೂ ಪುರಾವೆಗಳು ಬೇಕಾ? ಜನ ನೋಡ್ತಾ ಇದ್ದಾರೆ. ಸರಿಯಾದ ಸಮಯಕ್ಕೆ ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ. ಅಸ್ಥಿರ ಮಾಡೋ ಪ್ರಯತ್ನ ಸರ್. ನೋಡಿ, ಹಿಂದೆನೂ ಬಹಳಷ್ಟು ಸರ್ಕಾರಗಳಿಗೆ ಪ್ರಜಾಸತ್ತಾತ್ಮಕವಾಗಿ ಇವತ್ತು ರಚನೆ ಆದಂತಹ ಸರ್ಕಾರಗಳಿಗೆ ಆಪರೇಷನ್ ಕಮಲಗಳ ಮುಖಾಂತರ ಅಸ್ಥಿರಗೊಳಿಸಿದ್ದು ನೋಡಿದಿರಿ. ಹಿಂಬಾಗಿಲಿಂದ ಸರ್ಕಾರ ಮಾಡಿದ್ದು ನೋಡಿದ್ರು. ಈಗಲೂ ಅದೇ ಮಾಡ್ತಾರೆ.